ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗ್ರೋ ಅಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 6th ಪ್ರಾಜೆಕ್ಟ್ ಕಡೆ ಹೋಗ್ತಿದ್ದೀವಿ. ಅದೇ ಪುಷ್ ಬಟನ್ ಕಂಟ್ರೋಲ್ LED ಆ್ಯಂಡ್ ಬಜರ್ ಯೂಸಿಂಗ್ ಆರ್ಡಿನೋ ಊನೋ. ಬನ್ನಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಮೇನ್ ಬಂದಿದ್ದು ಪ್ರಾಜೆಕ್ಟ್ ಟೈಟಲ್ ಪುಷ್ ಬಟನ್ ಕಂಟ್ರೋಲ್ LED ಆ್ಯಂಡ್ ಬಜರ್ ಯೂಸಿಂಗ್ ಆರ್ಡಿನೋ ಊನೋ. ಆಬ್ಜೆಕ್ಟಿವ್ ನೋಡ್ತಾ ಹೋದ್ರೆ ಟು ಕಂಟ್ರೋಲ್ ಆ್ಯಂಡ್ LED ಆ್ಯಂಡ್ ಬಜರ್ using a push button with Arduino Uno and understand the basic concept of digital input and output. ಇದರ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಪುಷ್ ಬಟನ್ ಹೇಗೆ LED ಮತ್ತು ಬಜರ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಈ ಪ್ರಾಜೆಕ್ಟಿನ ಆಬ್ಜೆಕ್ಟಿವ್. ಈಗ ಈ ಪ್ರಾಜೆಕ್ಟಿಗೆ ಮೇನ್ ಬೇಕಾಗಿರೋ ಕಾಂಪೊನೆಂಟ್ಸ್ ನೋಡ್ತಾ ಹೋಗೋಣ. Arduino Uno, ಬಜರ್ ಪುಷ್ ಬಟನ್, LED, ಬಜರು, 220 ಓಮ್ ರೆಸಿಸ್ಟರು, 10 ಕಿಲೋ ಓಮ್ ರೆಸಿಸ್ಟರು, ಬ್ರೆಡ್ ಬೋರ್ಡು, ಜಂಬಲ್ ವೈರ್ಸ್, ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸು. ಈಗ ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ. ವೆನ್ ದ ಪುಷ್ ಬಟನ್ ಈಸ್ ಪ್ರೆಸ್ಡ್, ಆರ್ಡಿನೋ ಡಿಟೆಕ್ಟ್ಸ್ ಇಟ್ ಈಸ್ ಎ ಹೈ ಸಿಗ್ನಲ್. ಪುಷ್ ಬಟನ್ ಒತ್ತಿದಾಗ ಆರ್ಡಿನೋ ಹೈ ಸಿಗ್ನಲ್ ಅಂತ ಡಿಟೆಕ್ಟ್ ಮಾಡುತ್ತೆ. ಈ ಡಿಟೆಕ್ಟ್ ಮಾಡಿದ ಹೈ ಸಿಗ್ನಲ್ ಏನು ಮಾಡುತ್ತೆ, LED ಆನ್ ಮಾಡುತ್ತೆ, ಆಮೇಲೆ ಬಜರ್ನ ಬೀಪ್ ಮಾಡುತ್ತೆ. ಬಜರ್ ಆನ್ ಆಗುತ್ತೆ, LED ಆನ್ ಆಗುತ್ತೆ. ವೆನ್ ದ ಪುಷ್ ಬಟನ್ ಈಸ್ ರಿಲೀಸ್ಡ್, ಆರ್ಡಿನೋ ಡಿಟೆಕ್ಟ್ಸ್ ಇಟ್ ಈಸ್ ಎ ಲೋ ಸಿಗ್ನಲ್. ಅಂದರೆ ನಾವು ಬಟನ್ ಪ್ರೆಸ್ ಮಾಡಿಲ್ದಿದ್ದಾಗ ಆರ್ಡಿನೋ ಏನಂತ ಡಿಟೆಕ್ಟ್ ಮಾಡುತ್ತೆ ಅಂದರೆ ಅದು ಲೋ ಸಿಗ್ನಲ್ ಅಂತ ಡಿಟೆಕ್ಟ್ ಮಾಡುತ್ತೆ. ಆವಾಗ LED ಮತ್ತು ಬಜರ್ ಎರಡು ಆಫ್ ಆಗಿರುತ್ತೆ. ಈಗ ಕನೆಕ್ಷನ್ಸ್ ನೋಡ್ತಾ ಹೋಗೋಣ. ಕನೆಕ್ಷನ್ ಇಲ್ಲಿಕ್ಕಿಂತ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಇದ್ರಲ್ಲಿ ಬೇಕಾಗಿರೋ ಕಾಂಪೊನೆಂಟ್ಸ್ LED, ಬಜರು, ಆಮೇಲೆ ಪುಷ್ ಬಟನು, 2 ರೆಸಿಸ್ಟರು. ಫಸ್ಟು LED ಕನೆಕ್ಷನ್ ನೋಡ್ಕೊಬಿಡೋಣ. LED ನೆಗೆಟಿವಿಂದ ನಾವು 220 ಓಮ್ ರೆಸಿಸ್ಟರ್ನ ನಾವು ಗ್ರೌಂಡಿಗೆ ಕನೆಕ್ಷನ್ ಮಾಡ್ತೀವಿ ನಾರ್ಮಲಾಗಿ. ಅದೇ ಇದು ಮಾಡಿದ್ದೀನಿ. ಆಮೇಲೆ ಪಾಸಿಟಿವ್ನ ಪಿನ್ ನಂಬರ್ 7ಗೆ ಕೊಟ್ಟಿದ್ದೀವಿ. ಓಕೆ, ಈಗ ನಾವು ಬಜರ್ ನೋಡ್ತಾ ಹೋಗೋಣ. ಬಜರ್ ಪಾಸಿಟಿವ್ ಇಲ್ಲ, ಪಿನ್ ನಂಬರ್ 8, ನೆಗೆಟಿವ್ ಇಂದ ಕಾಮನ್ ಗ್ರೌಂಡಿಗೆ ಕನೆಕ್ಷನ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಕಾಮನ್ ಗ್ರೌಂಡು, ಇಲ್ಲಿ ಕಾಮನ್ VCC. ನೆಕ್ಸ್ಟ್ ಪುಷ್ ಬಟನ್. ಪುಷ್ ಬಟನ್ ಏನಂದರೆ 4 ಟರ್ಮಿನಲ್ಸ್ ಇರುತ್ತೆ. 1A, 2A, 2B, 1B, 4 ಟರ್ಮಿನಲ್ಸ್ ಇರುತ್ತೆ. ಫಸ್ಟ್ ಟರ್ಮಿನಲಿಂದ ನಾವು VCC ಕನೆಕ್ಟ್ ಮಾಡ್ತೀವಿ. 1A ಇಂದ VCC, 2A ಇಂದ ನಾವು ಒಂದು ರೆಸಿಸ್ಟರ್ 10 ಕಿಲೋ ಓಮ್ ರೆಸಿಸ್ಟರಿಂದ ನಾವು ಗ್ರೌಂಡಿಗೆ ಕನೆಕ್ಷನ್ ಮಾಡ್ತಿದ್ವಿ. ಆಮೇಲೆ ಇನ್ನು ಉಳಿದ 2A ಇಂದ ನಾವು ಪಿನ್ ನಂಬರ್ 2 ಕನೆಕ್ಷನ್ ಮಾಡ್ತಿದ್ವಿ. ಇನ್ನೊಂದು ಪಿನ್ ಹಾಗೆ ಖಾಲಿ ಬಿಟ್ಟಿರ್ತೀವಿ, ಏನು ಕನೆಕ್ಷನ್ ಮಾಡೋದು. ಇದಾಗಿತ್ತು ಇದ್ರದ್ದು ಸರ್ಕ್ಯೂಟ್ ಡಯಾಗ್ರಾಮು. ಇದು ಒನ್ ಆಫ್ ದಿ ಈಸಿಯೆಸ್ಟ್ ಪ್ರಾಜೆಕ್ಟ್ ಅಂತಲೂ ಹೇಳ್ಬೋದು. ತುಂಬ ಸಿಂಪಲ್ ಬಿಲ್ಡ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಮಾಡಿದ್ರಲ್ಲಿ ಇದೇ ಈಸಿಯೆಸ್ಟ್ ಪ್ರಾಜೆಕ್ಟು. ಈಗ ಕೋಡ್ ನೋಡ್ತಾ ಹೋಗೋಣ. ಕಾನ್ಸ್ಟೆಂಟ್ ಇಂಟ್ ಬಟನ್ ಪಿನ್ ಈಸ್ ಈಕ್ವಲ್ ಟು 2. ಇದೇನಕ್ಕೆ ಪಟ್ಟು ಅಂದರೆ ನಾವು ಬಟನ್ನ ಪಿನ್ ನಂಬರ್ 2 ಕನೆಕ್ಟ್ ಮಾಡಿದ್ದೀವಿ ಅದಕ್ಕೆ. ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಇಂಟ್ LED ಪಿನ್ ಈಸ್ ಈಕ್ವಲ್ ಟು 7. ಅಂದರೆ LED ಪಿನ್ನ ನಾವು ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಿದ್ದೀವಿ. LEDನ ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡಿದ್ದೀವಿ. ಆಮೇಲೆ ಕಾನ್ಸ್ಟೆಂಟ್ ಇಂಟ್ ಬಜರ್ ಪಿನ್ ಈಸ್ ಈಕ್ವಲ್ ಟು 8. ಅಂದರೆ ಬಜರ್ನ ನಾವು ಪಿನ್ ನಂಬರ್ 8ಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಇದಾಗಿತ್ತು ಯಾವ್ಯಾವ ಪಿನ್ ಕಾನ್ಫಿಗರೇಷನು. ಈಗ ವೈಡ್ ಸೆಟಪ್ ನೋಡೋಣ. ಅಂದರೆ ಹಿಂಗೆ ವರ್ಕ್ ಆಗುತ್ತೆ, ಇನ್ಪುಟಾಗಿ ವರ್ಕ್ ಆಗಬೇಕಾ, ಔಟ್ಪುಟಾಗಿ ವರ್ಕ್ ಆಗಬೇಕಾ ಅಂತ. ಪಿನ್ ಮೋಡ್ ಬಟನ್ ಪಿನ್ ಇನ್ಪುಟ್. ಯಾಕಂದರೆ ನಾವು ಬಟನ್ನ ಪ್ರೆಸ್ ಮಾಡಿದಾಗ ಇಲ್ಲ ರಿಲೀಸ್ ಮಾಡಿದಾಗ ಅಷ್ಟೇ ಇದೆರಡು ಆ್ಯಕ್ಷನ್ ಮಾಡುತ್ತೆ, ಇಲ್ಲ ಅಂದರೆ ನೋ ಆ್ಯಕ್ಷನ್. ಅಂದರೆ ಬಟನ್ ಪ್ರೆಸ್ ಆದಾಗ ಅಷ್ಟೇ ಇದು ಗ್ಲೋ ಆಗುತ್ತೆ, ಇದು ಬೀಪ್ ಮಾಡುತ್ತೆ. ಅಂದರೆ ನಾವು ಇನ್ಪುಟ್ ಕೊಡ್ತಾ ಇದ್ದೀವಿ. ಇನ್ಪುಟ್ನ ಬಜರ್ ಪಿನ್ನಲ್ಲಿ ಕೊಡ್ತಿದ್ವಿ. ಬಜರ್ ಪಿನ್ನಲ್ಲ, ಸಾರಿ, ಪುಷ್ ಬಟನಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದು ಇನ್ಪುಟಾಗಿ ವರ್ಕ್ ಆಗುತ್ತೆ. ಬಟನ್ ಪಿನ್ ಇನ್ಪುಟ್. ಪಿನ್ ಮೋಡ್ LED ಪಿನ್ ಔಟ್ಪುಟ್. ಇದು LED ನಮಗೆ ಗ್ಲೋ ಆಗಿ ತೋರಿಸುತ್ತಲ್ಲ, ಅದು ಔಟ್ಪುಟ್ ಥರ ವರ್ಕ್ ಆಗುತ್ತೆ. ಬಜರು ಔಟ್ಪುಟ್ ಥರ ವರ್ಕ್ ಆಗುತ್ತೆ. ನಾವು ಬಟನ್ನ ಪ್ರೆಸ್ ಮಾಡಿದಾಗ LED ಗ್ಲೋ ಆಗುತ್ತೆ, ಬಜರು ಆನ್ ಆಗುತ್ತೆ. ಅಂದರೆ ಇದೆರಡು ಔಟ್ಪುಟ್ಟು, ಇದು ಇನ್ಪುಟ್ ಆಯಿತು. ಅದೇ ನಾವಿಲ್ಲಿ ಕೊಟ್ಟಿದ್ದೀವಿ. ಪಿನ್ ಮೋಡ್ ಇನಿಷಿಯಲೈಸ್ ಮಾಡಿದ್ದೀವಿ. ಪಿನ್ ಮೋಡ್ ಬಟನ್ ಪಿನ್ ಇನ್ಪುಟ್, ಪಿನ್ ಮೋಡ್ LED ಪಿನ್ ಔಟ್ಪುಟ್, ಪಿನ್ ಮೋಡ್ ಬಜರ್ ಪಿನ್ ಔಟ್ಪುಟ್, ಆಮೇಲೆ ಫ್ಲವರ್ ಬ್ರಾಕೆಟ್ ಕ್ಲೋಸ್. ಈಗ ವೈಡ್ ಲೂಪ್ ಕಡೆ ಬರ್ತಾವಣ. ಇಂಟ್ ಬಟನ್ ಸ್ಟೇಟ್ ಈಸ್ ಈಕ್ವಲ್ ಟು ಡಿಜಿಟಲ್ ರೀಡ್. ನಾವಿಲ್ಲಿ ರೀಡ್ ಮಾಡ್ತಿದ್ದೀವಿ ಸ್ಟಾರ್ಟಿಂಗು ಬಟನ್ ಪಿನ್ ಸ್ಟೇಟ್ನ ಹೆಂಗಿದೆ ಅಂತ. ಡಿಜಿಟಲ್ ರೀಡ್ ಬಟನ್ ಪಿನ್ನ ರೀಡ್ ಮಾಡ್ತೀವಿ. ಇಫ್ ಬಟನ್ ಸ್ಟೇಟ್ ಈಸ್ ಈಕ್ವಲ್ ಟು ಹೈ, ಅಂದರೆ ಬಟನ್ ಸ್ಟೇಟ್ ಹೈ ಇದ್ದರೆ, ಅಂದರೆ ಬಟನ್ ಪ್ರೆಸ್ ಆದಾಗ ಡಿಜಿಟಲ್ ರೈಟ್ ಏನು ಮಾಡುತ್ತೆ ಅಂದರೆ LED ಪಿನ್ನ ಹೈ ಮಾಡುತ್ತೆ, ಅಂದರೆ LED ಆನ್ ಮಾಡುತ್ತೆ. ಆಮೇಲೆ ಟೋನ್ ಬಜರ್ ಪಿನ್ 1000, ಅಂದರೆ ಬಜರು ಬೀಪ್ ಮಾಡಬೇಕು ಅಂತ ಹೇಳ್ತಿದೆ ಯಾವಾಗ ಬಟನ್ ಸ್ಟೇಟ್ ಹೈ ಇದ್ದಾಗ. ಎಲ್ಸ್ ಅಥವಾ
ಡಿಜಿಟಲ್ ರೈಟ್ LED ಪಿನ್ ಲೋ ಇದ್ದಾಗ ಲೋ ಮಾಡು ಅಂದರೆ ಆಫ್ ಮಾಡು ಅಂತ ಹೇಳ್ತಿದ್ದೆ LED ನ. ಆಮೇಲೆ ನೋ ಟೋನ್ ಬಜರು ಆಫ್ ಆಗಿರಬೇಕು ಅಂತ. ಹೈ ಇದ್ದಾಗ ಬಜರು LED ಆನ್ ಆಗಬೇಕು, ಲೋ ಇದ್ದಾಗ ಎರಡು ಆಫ್ ಆಗಿರಬೇಕು. ಇದಿಷ್ಟೇ ಸಿಂಪಲ್ ಕೋಡ್ ಲಾಜಿಕ್. ಈಗ ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಅಪ್ಲಿಕೇಶನ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮು, ಡೋರ್ ಬೆಲ್ಸು, ಪೇಷಂಟ್ ಕಾಲಿಂಗ್ ಸಿಸ್ಟಮು, ಸೆಕ್ಯೂರಿಟಿ ಅಲಾರಾಮ್ಸು, ಆಮೇಲೆ ಕ್ಲಾಸ್ ರೂಮ್ ಅಲರ್ಟ್ ಸಿಸ್ಟಮ್, ಇದಿಷ್ಟರಲ್ಲಿ ಯೂಸ್ ಮಾಡ್ತೀವಿ. ಈಗ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಸಿಂಪಲ್ ಆ್ಯಂಡ್ ಲೋ ಕಾಸ್ಟ್, ಈಸಿ ಟು ಬಿಲ್ಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈಸಿ ಇತ್ತಲ್ಲ ಕಾನ್ಸೆಪ್ಟು, ಅದೇ ಥರ. ಪ್ರೊವೈಡ್ಸ್ ಬೋತ್ ಲೈಟ್ ಆ್ಯಂಡ್ ಸೌಂಡ್ ಇಂಡಿಕೇಶನ್, ಯೂಸ್ಫುಲ್ ಫಾರ್ ಲರ್ನಿಂಗ್ ಆರ್ಡಿನೋ. ಡಿಸ್ಅಡ್ವಾಂಟೇಜಸ್ಗೆ ಬಂದರೆ ವರ್ಕ್ಸ್ ಓನ್ಲಿ ವೆನ್ ದ ಬಟನ್ ಈಸ್ ಪ್ರೆಸ್, ಬಟನ್ ಪ್ರೆಸ್ ಆದಾಗಷ್ಟೇ ವರ್ಕ್ ಆಗುತ್ತೆ. ಲಿಮಿಟೆಡ್ ಟು ವೈರ್ ಕನೆಕ್ಷನ್ನು, ಡಸ್ ನಾಟ್ ಪ್ರೊವೈಡ್ ರಿಮೋಟ್ ನೋಟಿಫಿಕೇಶನ್. ಇದಿಷ್ಟಿದ್ರೆ ಡಿಸ್ಅಡ್ವಾಂಟೇಜಸ್. ಈಗ ರಿಸಲ್ಟ್ ನೋಡ್ತಾ ಬಂದರೆ, ವೆನ್ ದ ಪುಷ್ ಬಟನ್ ಇಸ್ ಪ್ರೆಸ್, ನಾನು ಹೇಳ್ದಂಗೆ ಪುಷ್ ಬಟನ್ ಪ್ರೆಸ್ ಆದಾಗ LED ಆನ್ ಆಗುತ್ತೆ, ಬಜರ್ ಬೀಪ್ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಬಟನ್ ಆಫ್ ಆದಾಗ ಎರಡು ಆಫ್ ಆಗಿರುತ್ತೆ, LED ಮತ್ತು ಬಜರ್ ಆಫ್ ಆಗಿರುತ್ತೆ. ಕನ್ಕ್ಲೂಷನ್ ಏನಪ್ಪ ಅಂದರೆ, ಇದೇನಕ್ಕೆ ಮಾಡ್ತಾ ಇದ್ದೀವಿ ಈ ಪ್ರಾಜೆಕ್ಟ್ನ ಅಂದರೆ, ಆರ್ಡಿನೋ ಹೇಗೆ ಪುಷ್ ಬಟನ್ನ ರೀಡ್ ಮಾಡಿ LED ಮತ್ತು ಬಜರ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಈ ಪ್ರಾಜೆಕ್ಟಿನ ಮೇನ್ ಇಂಟೆನ್ಷನ್. ಅದೇ ಇಲ್ಲಿ ಕನ್ಕ್ಲೂಷನ್ ಬರ್ತಿದ್ವಿ. ಕನ್ಕ್ಲೂಷನ್ ಟು ದಿಸ್ ಪ್ರಾಜೆಕ್ಟ್ ಡೆಮಾನ್ಸ್ಟ್ರೇಟ್ ಹೌ ಆರ್ಡಿನೋ ರೀಡ್ಸ್ ಎ ಪುಷ್ ಬಟನ್ ಇನ್ಪುಟ್, ಅಂದರೆ ಪುಷ್ ಬಟನ್ ಇನ್ಪುಟ್ ಹೇಗೆ ರೀಡ್ ಮಾಡಿ ಹೇಗೆ ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ಕಂಟ್ರೋಲ್ಸ್ ಆ್ಯಂಡ್ LED ಆ್ಯಂಡ್ ಬಜರ್ ಆ್ಯಸ್ ಎ ಔಟ್ಪುಟ್, ಅಂದರೆ ಹೇಗೆ LED ಮತ್ತು ಬಜರ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಈ ಪ್ರಾಜೆಕ್ಟಿನ ಕನ್ಕ್ಲೂಷನ್. ಬನ್ನಿ, ಈಗ ಇದಾಗಿತ್ತು ಇದ್ರದ್ದು ಎಕ್ಸ್ಪ್ಲನೇಷನ್. ಈಗ ನಾವು ಇದನ್ನು ಥಿಂಕರ್ ಕ್ಯಾಡಲ್ಲಿ ಬಿಲ್ಡ್ ಮಾಡಿ ನೋಡೋಣ. ಓಕೆ, ನೀವು ಕ್ರಿಯೇಟ್ ಆಪ್ಷನಲ್ ಕ್ರಿಯೇಟ್. ಈಗ ನಮ್ಗೆ ಬೇಕಾಗಿರೋದು ಆರ್ಡಿನೋನ. ಈಗ ಬ್ರೆಡ್ ಬೋರ್ಡು, LED ಒಂದು, ರೆಜಿಸ್ಟರು, ಆಮೇಲೆ ನಮಗೆ ಬೇಕಾಗಿರೋದು ಪುಷ್ ಬಟನ್ LED ಇನ್ನೊಂದು. ಇಲ್ಲಿದೆ ಒಂದು 10 ಕಿಲೋ ಓಮು, ಇದು 220 ಓಮ್, 4 ಕಿಲೋ ಓಮ್. ಆಮೇಲೆ ನಮಗೆ ಬಜರ್ ಬೇಕಾಗಿರೋದು, ಬಜರ್ ಮತ್ತೆ ಮೇನಾಗಿ ಬಿಟ್ಬಿಟ್ಟು ಪುಷ್ ಬಟನ್. ಪುಷ್ ಬಟನ್ನ ನಾವು ಇಲ್ಲಿ ಪ್ಲೇಸ್ ಮಾಡ್ತೀವಿ, ಎರಡು ಟಚ್ ಆಗ್ತಿರ್ಬಾರ್ದು ಆ ರೀತಿ. ಫಸ್ಟ್ ನಾವು ಕನೆಕ್ಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕನೆಕ್ಟ್ ಮಾಡಿದ್ವಿ. ಇದನ್ನು ನಾವು ಪ್ಲಸ್ ವೋಲ್ಟ್ ಹಾಕ್ಬಿಡೋಣ, ಕಲರ್ ಚೇಂಜ್ ಮಾಡಿಬಿಡೋಣ. ಈಗ ಗ್ರೌಂಡ್ ಕನೆಕ್ಷನ್, ಗ್ರೌಂಡ್ ಕನೆಕ್ಷನ್. ಗ್ರೌಂಡ್ ಕನೆಕ್ಷನ್ ನಾವು ಮಾರ್ಕ್ ಕೊಟ್ಬಿಡೋಣ. ಕನೆಕ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಫಸ್ಟ್ LED ಎಲ್ಲ ಸ್ಮಾಲ್ ಕನೆಕ್ಷನ್ ಮುಗಿಸ್ಕೊಬಿಡೋಣ. ಬ್ಲ್ಯಾಕ್ ವೈರಿಂದ ಬ್ಲ್ಯಾಕ್ ಇಲ್ಲಿಂದ ಗ್ರೌಂಡ್ ಇಟ್ಕೊಂಡು ಈಗ ಕಾಮನ್ ಗ್ರೌಂಡ್ ಕೊಡಿ, ನೋ ಪ್ರಾಬ್ಲಮ್, ನಾನು ಇಲ್ಲ ಕೊಡ್ತೀನಿ. ಗ್ರೌಂಡ್ ಕನೆಕ್ಷನ್ ಆ್ಯಂಡ್ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಬಿಡೋಣ, ರೆಡ್. ಆ್ಯಂಡ್ ನಾನು ಪಿನ್ ನಂಬರ್ ತಗೊಂಡ್ಬಿಟ್ಟು ನೀವು ಪಿನ್ ನಂಬರ್ ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು, ಬಟ್ ನಾನು ಕೋಡ್ 11 ಕೊಡಬೇಕು ಅಂತ ಕೊಡ್ತೀನಿ ಮತ್ತೆ. ಈಗ ಈ ಪಾಸಿಟಿವ್ನ ನಾವು ಪಿನ್ ನಂಬರ್ 8 ಕೊಡೋಣ. 8 ಕೊಡ್ತಾ ಇದ್ದೀವಿ. ಈಗ ನೆಗೆಟಿವ್ನ ನಾವು ಕಾಮನ್ ಗ್ರೌಂಡ್ ಕೊಟ್ಬಿಡೋಣ. ಇದ್ರ ಕಲರು ಬ್ಲ್ಯಾಕ್ ಮಾಡಿಬಿಡೋಣ. ಕನ್ಫ್ಯೂಸ್ ಮಾಡಿ ಇದಿಷ್ಟು ಕನೆಕ್ಷನ್ ಮುಗಿತು. ಈಗ ನಾವು ಇದನ್ನು ಈ ಥರ ಪ್ಲೇಸ್ ಮಾಡಿ ರೊಟೇಟ್ ಮಾಡಿಬಿಡೋಣ. ರೊಟೇಟ್ ಮಾಡಿ ಈ ಟರ್ಮಿನಲ್ ಇದೆಯಲ್ಲ, ಇದರಲ್ಲಿ ಟರ್ಮಿನಲ್ 2A ಟರ್ಮಿನಲ್ಲು ಇಲ್ಲಿ ಪ್ಲೇಸ್ ಮಾಡಿಬಿಡೋಣ. 2A ಟರ್ಮಿನಲ್ ಪ್ಲೇಸ್ ಮಾಡಿದ್ವಿ. ಈಗ
ಈ ಟರ್ಮಿನಲ್ ಟು ಬಿ ಟರ್ಮಿನಲಿಂದ ನಾವು ಪಿನ್ ಅನ್ನು ಕನೆಕ್ಷನ್ ಕೊಡ್ತೀವಿ. ಪಿನ್ ನಂಬರ್ ಇದಕ್ಕೆ ಕಲರು ರೆಡ್ ಮಾಡ್ಕೊಳ್ಳೋಣ. ಕನೆಕ್ಷನ್ ಕ್ರಾಸ್ ಚೆಕ್ ಮಾಡ್ಕೊಂಡಿರೋಣ. ಓಕೆ, ರೆಜಿಸ್ಟರ್ ಇಂದ ನಾವು ಗ್ರೌಂಡಿಗೆ ಕೊಡ್ತೀವಿ. ಇಲ್ಲಿಂದ ಇಲ್ಲಿ ಪಾಸಿಟಿವ್ ಫಸ್ಟ್ ಪಾಸಿಟಿವ್ ಕೊಟ್ಬಿಡೋಣ. ಯಾವ ಪಿನ್ ನಂಬರ್ 1A ಇಂದ ಪಾಸಿಟಿವ್, 1B ಇಂದ ನೆಗೆಟಿವ್ ಕೊಡ್ತೀವಿ. ಬ್ಲ್ಯಾಕ್ ಮಾಡಬೇಕು ಕಲರ್. ಓಕೆ, ಇದು ಕನೆಕ್ಷನ್ ಆಯಿತು. ಈಸಿ ಕನೆಕ್ಷನ್. ಈಗ ಕೋಡ್ ಬರೋಣ. ಕೋಡ್ ಕ್ಲಿಕ್ ಮಾಡಿ, ಬ್ಲಾಕ್ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಕಂಟಿನ್ಯೂ. ಇದು ಬೈ ಡಿಫಾಲ್ಟ್ ಕೋಡ್ನ ಡಿಲೀಟ್ ಮಾಡಿ, ಹಳೆ ಕೋಡ್ನ ರನ್ ಮಾಡಿ ನೋಡಿ. ಆನ್ ಆಗ್ತಿದೆ. ಈಗ ಪುಷ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆನ್ ಆಗ್ತಿದೆ. ಅದೇ ನಾವು ಬಿಟ್ಟರೆ ಆಫ್ ಆಗ್ತಿದೆ. ಇದೇ ಇದ್ರ ಪ್ರಾಜೆಕ್ಟ್ ಗೋಲ್. ಇನ್ನೊಂದ್ಸರಿ ನೋಡಿ, ಬಿಟ್ಟರೆ ಆಫ್ ಲೈಟ್ ಬಜರು ಪಾಪ್ ಆಗ್ತಿದೆ. ಇದಾಗಿತ್ತು ಸಿಂಪಲ್ ಪ್ರಾಜೆಕ್ಟ್ ಪುಷ್ ಬಟನ್ ಇಂದು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ರಾಜೆಕ್ಟ್ ಇಂದ ಮೀಟ್ ಆಗೋಣ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.